ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸಂಜೀವ್ ಕುಮಾರ್ ತಾಂಡ್ಲೆ. ನಾನು ನಿಂತಿರೋದು ಪವಿತ್ರ ಭೂಮಿ, ಪುಣ್ಯಭೂಮಿ, ಗೌತಮ ಬುದ್ಧನ ಜನಿಸಿದಂಥ ಭೂಮಿ ಲುಂಬಿಣಿವನದಲ್ಲಿ. ವಿಶೇಷವಾಗಿ ಮಾಯಾದೇವಿ ದೇವಾಲಯದಲ್ಲಿ ನಿಂತಿದ್ದೀವಿ. ನಮ್ಮ ಜೊತೆಲಿದ್ದಾರೆ ಕರ್ನಾಟಕದ ಹೆಸರಾಂತ ಪ್ರಾಧ್ಯಾಪಕ ಹಾಗೂ ಸಂಶೋಧನಾ ಮಾರ್ಗದರ್ಶಕರಾದಂಥ ಡಾಕ್ಟರ್ ಶಿವಕುಮಾರ್ ಯುಪೆ ಸರ್. ಸರ್ ನಮಸ್ಕಾರ. ನಮಸ್ತೆ. ಈ ಒಂದು ಪವಿತ್ರ ಸ್ಥಳದಲ್ಲಿ ಪುಣ್ಯಭೂಮಿಯಲ್ಲಿ ನಿಂತ್ಕೊಂಡಿದ್ದೀರಾ ಸರ್. ಈ ಒಂದು ಪಾವನ ದೇವಾಲಯ ಮಾಯಾದೇವಿ ದೇವಾಲಯ ಅಂದರೆ ಗೌತಮ ಬುದ್ಧನ ತಾಯಿಯ ಒಂದು ದೇವಾಲಯ. ಅದರ ಬಗ್ಗೆ ಮತ್ತು ಗೌತಮ ಬುದ್ಧನ ಜನನ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವಿದ್ಯಾರ್ಥಿಗಳಿಗೆ? ನಿಜಕ್ಕೂ ನಾವೆಲ್ಲ ತುಂಬ ಸುದೈವಿಗಳೇ. ನಾವು ಯಾವ ದೃಷ್ಟಿಕೋನದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ, ನಾನು ತುಂಬ ದಿವಸದಿಂದ, ತುಂಬ ವರ್ಷಗಳಿಂದ ಬುದ್ಧನ ಎಲ್ಲ ಸ್ಥಳಗಳಿಗೆ, ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತ ನನ್ನ ಇಚ್ಛೆ ಇದೆ. ನೇಪಾಳಕ್ಕೆ ಬರಬೇಕಂತ ತುಂಬ ವರ್ಷದಿಂದ ನಾನು ವಿಚಾರ ಮಾಡ್ತಾಯಿದ್ದೆ. ಆ ಸಂದರ್ಭ ಅದು ಯಾಕೋ ಕೂಡಿ ಬಂದಿರಲಿಲ್ಲ. ಇದಕ್ಕಿಂತ ಮೊದಲು ನಾನು ಬುದ್ಧನ ಮಹಾಪರಿನಿರ್ವಾಣ ಸ್ಥಳಕ್ಕೆ ಹೋಗಿದ್ದೀನಿ, ಬುದ್ಧನಿಗೆ ಜ್ಞಾನೋದಯ ಆಗಿರುವಂಥ ಗಯಾಕ್ಕೆ ಹೋಗಿದ್ದೀನಿ, ಬುದ್ಧ ತನ್ನ ಮೊದಲನೇ ಧರ್ಮ ಉಪದೇಶ ನೀಡಿರುವಂಥ ಸಾರನಾಥ್ಗೆ ಹೋಗಿದ್ದೀನಿ. ಅನ್ಫಾರ್ಚುನೇಟ್ಲಿ ನಾನು ಬುದ್ಧನ ಜನ್ಮಸ್ಥಳಕ್ಕೆ ಬರಬೇಕು ಅಂದರೆ ಅದು ಯಾಕೋ ಆಗಿರಲಿಲ್ಲ. ಬಹುಶಃ ಬುದ್ಧನೇ ನನಗೆ ಇವತ್ತು ಇಲ್ಲಿ ಕರ್ಸ್ಕೊಂಡಿದ್ದಾನೆ ಅನ್ನುವಂಥ ಒಂದು ಫೀಲಿಂಗ್ ನನ್ನಲ್ಲಿದೆ. ಬುದ್ಧ ಜಗತ್ತಿಗೆ ಶಾಂತಿ ಸಂದೇಶವನ್ನು ಕೊಟ್ಟಂಥ ವ್ಯಕ್ತಿ. ಈಗ ನಾವೇನು ಈ ಪವಿತ್ರ ಸ್ಥಳದಲ್ಲಿ ನಿಂತಿದ್ದೀವಿ, ಇದು ಬುದ್ಧನ ಜನ್ಮಸ್ಥಳ ಲುಂಬಿಣಿ ವನ. ಒಂದು ಸರಿ ನೀವು ವಿಡಿಯೋ ರೌಂಡ್ ಹಾಕಿ ನೋಡಿ, ಯಾವ ರೀತಿ ಈಗಲೂ ವನ ಇದೆ. ಇದು ಈ ವನದಲ್ಲಿ ಬುದ್ಧನ ಜನ್ಮಸ್ಥಳ ಆಯಿತು. ಅದಕ್ಕೆ ಅನೇಕ ಪುರಾವೆಗಳಿದ್ದಾವೆ, ಆಧಾರಗಳಿದ್ದಾವೆ. ಆಮೇಲೆ ಬುದ್ಧನ ಜನ್ಮಸ್ಥಳದಲ್ಲಿ ನಾವು ಒಳಗಡೆ ಹೋಗಿ ನೋಡಿದಾಗ, ಮಾಯಾದೇವಿ ಟೆಂಪಲ್ನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಬರೆದಿದ್ದಿದೆ, ಎಕ್ಸಾಕ್ಟ್ ಬರ್ತ್ ಪ್ಲೇಸ್ ಆಫ್ ಲಾರ್ಡ್ ಬುದ್ಧ ಅಂತ ಅಲ್ಲಿ ಬರೆದಿರೋದು. ಸೊ ಇಷ್ಟೊಂದು ಆಧಾರಗಳು ನಮಗೆ ಲಭ್ಯ ಇದ್ದಾವೆ. ಬುದ್ಧನ ತಾಯಿ ತುಂಬು ಗರ್ಭಿಣಿ ಇದ್ದಾಗ ಕಪಿಲವಸ್ತುವಿನಿಂದ ಹೊರಟಿ ದೇವದಹಕ್ಕೆ ತನ್ನ ತವರು ಊರಿಗೆ ಹೊರಡ್ತಾ ಇರ್ತಾರೆ. ದಾರಿ ಮಧ್ಯದಲ್ಲಿ ಇದು ಕಾಡು ವನ. ಇದನ್ನು ಲುಂಬಿಣಿ ವನ ಅಂತ ಕರೀತಾರೆ. ಅವತ್ತು ಲುಂಬಿಣಿ ವನ ಅಂತ ಕರಿತಿದ್ರು, ಇವತ್ತು ಲುಂಬಿಣಿ ವನ ಅಂತಲೇ ಕರಿತೀವಿ. ಆವಾಗ ತುಂಬು ಗರ್ಭಿಣಿಯಾಗಿರುವಂಥ ಮಾಯಾದೇವಿಗೆ ಹೆರಿಗೆ ನೋವುಗಳು ಕಂಡಾಗ ಇದೇ ವನದಲ್ಲಿ ಅವಳ ಹೆರಿಗೆ ಆಗ್ತದೆ. ಒಂದು ಅದ್ಭುತವಾದಂಥ ವಿಷಯ ಏನು ಅಂದರೆ, ಆ ಮಾಯಾದೇವಿ ಬುದ್ಧನಿಗೆ ಜನ್ಮ ಕೊಟ್ಟ ತಕ್ಷಣ, ಬಹುಶಃ ಇದು ದೊಡ್ಡ ಮಿರಾಕಲ್ ಅಂತ ನಾವು ಹೇಳೋದಕ್ಕೆ ಬಯಸ್ತೀವಿ. ಜನ್ಮ ಕೊಟ್ಟ ತಕ್ಷಣ ಬುದ್ಧ 7 ಹೆಜ್ಜೆಗಳು ನಡೀತಾನೆ. He put the 7 steps forward, and later on he told that this is my last birth. ಆ 7ನೇ ಹೆಜ್ಜೆ ಇಟ್ಟ ಮೇಲೆ ಹೇಳ್ತಾನೆ, ಇದು ನನ್ನ ಕೊನೆ ಜನ್ಮ ಇದು ಅಂತ. ಅಂದರೆ ಬಿಫೋರ್ ದಟ್ ಹಿ ಹ್ಯಾಸ್ ಗಾಟ್ ಮೆನಿ ಬರ್ತ್ಸ್. ಬಹುಶಃ ಈ ರೀತಿ ನಮ್ಗೆ ಅನ್ನಿಸ್ತದೆ, ನನ್ನ ಕೊನೆ ಜನ್ಮ ಅದಂದ್ರೆ ಹಿಂದೆ ನಾನು ಹುಟ್ಟಿದ್ದೀನಿ ಅಂದಂಗೆ. ಸೊ ಇಲ್ಲಿ ಬುದ್ಧ ಹುಟ್ಟಿರುವಂಥ ಈ ಪಾವನ ಸ್ಥಳ, ಇದು ಕ್ರಿಸ್ತಪೂರ್ವ 623 ಸಂದರ್ಭ. ಇದು ಬಹುಶಃ ಒಂದಿಷ್ಟು ಆ ಕಡೆ ಈ ಕಡೆ ಆಗಿರ್ಬೋದು. ಸೊ ಆ ಸಂದರ್ಭದಲ್ಲಿ ಹುಟ್ಟಿರುವಂಥ ಈ ಬುದ್ಧನ ಸ್ಥಳ ಇವತ್ತಿಗೂ ನಮ್ಮೆಲ್ಲರಿಗೂ, ಇಡೀ ಜಗತ್ತಿಗೆ ಭಾಳ ಪವಿತ್ರ ಭೂಮಿ. ಇದು ಯಾಕೆ ನಾನು ಇಷ್ಟೊಂದು ಬುದ್ಧನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಜಗತ್ತಿಗೆ ಪವಿತ್ರ ಭೂಮಿ, ನಮಗೆಲ್ಲ ಪವಿತ್ರ ಭೂಮಿ ಅನ್ನುವಂಥ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊಟ್ಟ ಮೊದಲನೇ ಬಾರಿಗೆ ಜಗತ್ತಿಗೆ ಶಾಂತಿ ಸಂದೇಶವನ್ನು ಕೊಟ್ಟಂಥ ದೂತ ಈತ. ದೇವದೂತ ಅಂತ ಕರಿತೀನಿ ನಾನು. ಅಂಥ ಅದ್ಭುತ ವ್ಯಕ್ತಿತ್ವವನ್ನು, ಆಧ್ಯಾತ್ಮಿಕತೆಯನ್ನು ಸಾರ್ವಜನಿಕರಿಗೆ, ಜನರಿಗೆ, ಭಕ್ತರಿಗೆ, ಶಿಷ್ಯಂದರಿಗೆ ಧರ್ಮಬೋಧನೆಯನ್ನು ಮಾಡಿ ನಿಯತ್ತಿನಿಂದ ಜೀವನ ಹೇಗೆ ಸಾಗಿಸ್ಬೇಕು, ಬದುಕನ್ನೋದು ಹೇಗೆ ಸಾಗಿಸ್ಬೇಕು, ಹುಟ್ಟಿ ಬಂದಂಥ ವ್ಯಕ್ತಿ ಮೋಕ್ಷ ಪಡಿಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಅನ್ನುವಂಥ ಒಂದು ಉತ್ತಮ ಮಾರ್ಗವನ್ನು ಕೊಟ್ಟಂಥ ಆ ವ್ಯಕ್ತಿ ಬುದ್ಧ ಇದ್ದಾನೆ. ಆತನ 4 ತತ್ವಗಳಾಗಿರ್ಬೋದು, ಅಷ್ಟಾಂಗ ಮಾರ್ಗಗಳಾಗಿರ್ಬೋದು, ಇನ್ನೂ ಅನೇಕ ವಿಚಾರಗಳು, ಆ ಬುದ್ಧನಿಂದ ಬಂದಂಥ ಅನೇಕ ವಿಚಾರಗಳು, ಭವಿಷ್ಯತ್ನಲ್ಲಿ ಬಂದಂಥ, ಬುದ್ಧನ ನಂತರ ಬಂದಂಥ ಅನೇಕ ಆಧ್ಯಾತ್ಮಿಕತೆ ಪಾಂಡಿತ್ಯದಲ್ಲಿ ಸಾಧನೆ ಸಾಧಿಸುವಂಥ ಅನೇಕ ಜನ ತತ್ವಗಳನ್ನು ಅಳವಡಿಸ್ಕೊಂಡು ಬಂದರು. ಅವರು ಆ ಸಂದೇಶಗಳನ್ನು ಪ್ರಚುರಪಡಿಸಿರುವಂಥದ್ದು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಸೊ ನಾವು ಭಾಳ ಲಕ್ಕಿ ಇದ್ದೀವಿ ಇವತ್ತು ಬುದ್ಧನ ಈ ಜನ್ಮಸ್ಥಳಕ್ಕೆ ಬಂದಿದ್ದು. ನಾವೆಲ್ಲ ಭಾಗ್ಯವಂತರು, ಪುಣ್ಯವಂತರು ಅಂತಲೇ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅಮರ್ದೀಪ್ ಅವರೇ, ಒಂದು ಸರಿ ವಿಡಿಯೋ ಆ ಕಡೆ ಎಲ್ಲ ಕಡೆ ತೋರಿಸ್ರಿ, ನಾವೆಲ್ಲ ಬಂದಿದ್ದು. ಆಮೇಲೆ ಸ್ವಲ್ಪ ಅರಣ್ಯ ಯಾವ ರೀತಿ ಈಗಲೂ ಕಾಣ್ತಾ ಇದೆ ಅನ್ನೋದನ್ನು ಸುತ್ತ ಹಾಕಿ ಒಂದು ಸ್ವಲ್ಪ ರೌಂಡ್ ಮಾಡಿರಿ. ಮೇಡಮ್ ನೀವು
ಬರ್ರಿ ಈ ಕಡೆ ನೀವು ಅವ್ರಿಗೆಲ್ಲ ಒಂದು ಕಡೆ ಹಿಂಗೆ ರೌಂಡ್ ನೀವು ತಿರುಗ್ರಿ ಸರ್. ಇಟ್ ಇಸ್ ಒನ್ ಆಫ್ ದ ಸ್ಯಾಕ್ರೆಡ್ ಪ್ಲೇಸ್. ನೋಡಿ, ವನ ಅಂದರೆ ಇವತ್ತಿಗೂ ವನ ಇದೆ. ಖಂಡಿತ ಸರ್. ನಾವು ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತೀವಿ ಬುದ್ಧನ 4 ತತ್ವಗಳು, 6 ಸತ್ಯಗಳು ಅಂತ ನಾವು ಕರಿತೀವಿ. ಸೊ ಇವೆಲ್ಲ ಮಾನವ ಕುಲವನ್ನು ಉದ್ಧಾರ ಮಾಡುವಂಥ ಪ್ರಯತ್ನ ಇದೆ. ಬುದ್ಧ ಒಬ್ಬ ರಾಜನ ಮಗ, ಒಬ್ಬ ಸಾಮ್ರಾಜ್ಯದ ಆತ ಸಕ್ಸೆಸರ್ ಆಗ್ಬೋದಾಗಿತ್ತು, ಉತ್ತರಾಧಿಕಾರಿ ಆಗ್ಬೋದಾಗಿತ್ತು. ತನ್ನ ಹೆಂಡತಿ ಮಕ್ಕಳನ್ನು ಎಲ್ಲ ತೊರೆದು ಜೀವನದಲ್ಲಿ ಸತ್ಯವನ್ನು ಕಂಡು ಹಿಡಿಯೋದಕ್ಕೆ ಮಾತ್ರ ಹೊರಟಂಥ ವ್ಯಕ್ತಿ. ನೋಡಿ, ಸತ್ಯ ನಿಮಗೆಲ್ಲ ಸತ್ಯ ಮೊದಲೇ ಗೊತ್ತಿದೆ, ಆದರೆ ಬುದ್ಧನಿಗೆ ಸತ್ಯ ಗೊತ್ತಾಗಿಲ್ಲ ಜಲ್ದಿ. ಅಂದರೆ ಅದರ ಅರ್ಥ ಏನು? ಸತ್ಯನೇ ಮೋಕ್ಷಕ್ಕೆ ದಾರಿ ಅನ್ನುವಂಥ ರೀತಿಯಲ್ಲಿ ಆತ ಸಂದೇಶವನ್ನು ಕೊಟ್ಟಿದ್ದಾರೆ. ಸತ್ಯ, ಶಾಂತಿ, ಪ್ರೀತಿ ಹೇಳಿದ್ದಾರೆ. ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮತ್ತೊಂದು ಅನೇಕ ವಿಷಯಗಳು ಆತನ 6 ಸತ್ಯಗಳಲ್ಲಿ ನಾವು ನೋಡ್ತೀವಿ. ತುಂಬ ನನಗಂತೂ ತುಂಬ ಖುಷಿಯಾಗಿದೆ. ಪ್ರೊಫೆಸರ್, ನಿಮಗೂ ಅಷ್ಟೇ ಖುಷಿಯಾಗಿರ್ತದೆ, ನಮ್ಮೆಲ್ರಿಗೂ ಖುಷಿಯಾಗಿರ್ತದೆ. ಈ ಸ್ಥಳಕ್ಕೆ ಬಂದು ನಿಜಕ್ಕೂ ನಾವು ಧನ್ಯರಿದ್ದೀವಿ. ಭಗವಂತ ಮತ್ತೆ ಇಂಥ ಸ್ಥಳಗಳಿಗೆ ನಮ್ಗೆ ಕರ್ಸ್ಕೊಳ್ಳಿ, ಅವನ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿಯೂ ಸಹಿತ, ಆಮೇಲೆ ಒಬ್ಬ ಟೂರಿಸ್ಟರ್ ಆಗಿಯೂ ಸಹಿತ ಈ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. Thank you, sir. Thank you so much for giving a useful information for our students. Thank you on behalf of our History YouTube channel, sir. Thank you so much.